ಮೈಸೂರಿನಲ್ಲಿ ಲೋಕಸಭಾ ಅಭ್ಯರ್ಥಿ ಎಂ ಲಕ್ಷ್ಮಣ್ ಪರವಾಗಿ ಕಾಂಗ್ರೆಸ್ ನಾಯಕರು ಇವತ್ತು ಪ್ರಚಾರ ನಡೆಸಿದ್ದಾರೆ. ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಅಂತ ಅಖಾಡಕ್ಕೆ ನಾಯಕರು ಇಳಿದಿದ್ದಾರೆ. ಹಲವಾರು ನಾಯಕರು ಮುಖಂಡರು ಇವತ್ತು ಅಖಾಡಕ್ಕೆ ಧುಮುಕಿದ್ದಾರೆ. ಮಾಜಿ ಶಾಸಕ ಎಂಕೆ ಸೋಮಶೇಖರ್, ಪುಷ್ಪ ಅಮರನಾಥ್, ಮುಡಾ ಮಾಜಿ ಅಧ್ಯಕ್ಷ ಎಚ್.ವಿ. ರಾಜೀವ್ರಿಂದ ಮತಬೇಟೆ ನಡೆಯಿತು. 10 ವರ್ಷಗಳ ಬಿಜೆಪಿಯ ದುರಾಡಳಿತದಿಂದಾಗಿ ಜನ ಬೇಸತ್ತಿದ್ದಾರೆ. ಮನೆ ಮನೆಗೆ ತೆರಳಿದಾಗ ಬಿಜೆಪಿಯ ದುರಾಡಳಿತದ ಬಗ್ಗೆ ಜನ ಮಾತನಾಡ್ತಾ ಇದ್ದಾರೆ. ಲಕ್ಷ್ಮಣ್ ಸದಾ ಜನರ ಜೊತೆಯಲ್ಲಿ ಇರೋರು, ಅವರಿಗೆ ಮತ ಹಾಕಿ ಅಂತ ಕಾಂಗ್ರೆಸ್ನ ಮುಖಂಡರು ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಪರವಾಗಿ ಮಾಜಿ ಶಾಸಕರು ಜೊತೆಗೆ ಮಾಜಿ ಮೂಡಾ ಅಧ್ಯಕ್ಷರು ಎಲ್ಲರೂ ಕೂಡ ಅವರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈಗ ಪ್ರಚಾರವನ್ನು ಮಾಡ್ತಾ ಇರತಕ್ಕಂಥದ್ದು. ಸರ್, ಹೆಂಗಿದೆ ಸರ್ ರೆಸ್ಪಾನ್ಸ್? ತುಂಬ ಚೆನ್ನಾಗಿದೆ. ಏನು ಜನ ಇವ್ರ ಮೇಲ್ಗಡೆ ಮಾತ್ರ ಒಂದು ವಿದ್ಯಾವಂತರು ಮೇಲ್ವರ್ಗ ಅಂತ ಏನು ಹೇಳ್ತೀವಿ, ಹೊರಗಡೆ ಪ್ರಚಾರ ಮಾಡ್ತಾ ಇದ್ದಾರೆ. ಒಳಗಡೆ ಅಂಡರ್ ಕರೆಂಟ್ ಅಂತ ಏನು ಹೇಳ್ತೀವಿ, ಬಡ ಜನ ಯಾರಿದ್ದಾರೆ, ಯಾರಿಗೆ 2,000 ರೂಪಾಯಿ ಅಕ್ಕಿ, 10 kg ಅಕ್ಕಿ ಮತ್ತು ಕರೆಂಟ್ ಫ್ರೀ 5 ಗ್ಯಾರಂಟಿಗಳು ಸಿಕ್ಕಿದ್ದಾವೆ. ಅವರೆಲ್ಲ ನಮ್ಮ ಕಾಂಗ್ರೆಸ್ ಪರವಾದಂಥ ನಮಗೆ ಇದೆಲ್ಲ ಕೊಟ್ಟಿದೆ. ನಾವು ಕಾಂಗ್ರೆಸ್ಗೆ ಇದನ್ನು ವಾಪಸ್ ಮಾಡ್ತೀವಿ. ಮಾಡದೇ ಇದ್ರೆ ನಮಗೆ ಒಳ್ಳೇದಾಗಲ್ಲ ಅನ್ನೋ ಮಾತು, ಋಣದ ಮಾತೆಲ್ಲ ಹೇಳ್ತಾ ಇದ್ದಾರೆ. ಆದ್ದರಿಂದ ಎಲ್ಲಿ ನೋಡಲಿ ಅದು ಎಲ್ಲ ಕಡೆ ಅದನ್ನೇ ಕಾಣ್ತಾ ಇದ್ದೀವಿ. ಯಾರ ಮನೆಗೆ ಹೋದ್ರು ಯಾರು ಒಂದಲ್ಲ ಅದು ಹೇಳ್ತಾರೆ. 5 ಗ್ಯಾರಂಟಿಲಿ ಒಂದಲ್ಲ ಒಂದು ಎಲ್ಲರೂ ಪಡಿತಾನೆ ಇದ್ದಾರೆ. ಸ್ವಲ್ಪ ಮೇಲ್ವರ್ಗದವರು ಕೂಡ ಕರೆಂಟ್ ಫ್ರೀ ಆಗಿರುತ್ತೆ, ಕೆಳವರ್ಗದವ್ರಿಗೆ ಎಲ್ಲ ಫ್ರೀಗಳು ಸಿಗ್ತಾ ಇದ್ದಾವೆ. ಆದ್ದರಿಂದ ನಾವು ಖಂಡಿತ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯ ನೇತೃತ್ವದ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರಕ್ಕೆ ಮಾಡ್ತೇವೆ, ಅವ್ರಿಗೆ ಮತವನ್ನು ಕೊಡ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಗೆಲ್ಲೋ ವಿಶ್ವಾಸ ಇದೆ ಈ ನಿಮ್ಮ ಒಂದು KR ಕ್ಷೇತ್ರದ ವ್ಯಾಪ್ತಿಯಲ್ಲಿ? ಖಂಡಿತ ಗೆಲ್ತಾರೆ. ಕಳೆದ ಬಾರಿಗೂ ಈ ಬಾರಿಗೂ ಬಹಳಷ್ಟು ವ್ಯತ್ಯಾಸ ಆಗಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಲೀಡ್ ಕೊಡತಕ್ಕಂಥ ಕೆಲಸ ಮಾಡುತ್ತೇನೆ. ಸರ್, ನೀವು ನೋಡ್ತಾ ಇರೋ ಮಟ್ಟಕ್ಕೆ ಮತದಾರರ ಒಂದು ಪ್ರತಿಕ್ರಿಯೆ ಹೇಗಿದೆ? ಪ್ರತಿ ಸತಿ ಯಾವುದೇ ಪೊಲಿಟಿಕಲ್ ಪಾರ್ಟಿ, ಯಾವುದೇ ಲೀಡರು ಹೋದಾಗ ತಮ್ಮದೇ ಆದಂಥ ಗ್ರೀವೆನ್ಸ್ಗಳು ಇಟ್ಕೊಂಡಿರ್ತಾರೆ. ಈ ಸರಿ ಅದಕ್ಕೆ ಮುಕ್ತವಾಗಿದೆ. ಕಾಂಗ್ರೆಸ್ ಅಂತ ಹೋಗಿದ್ದೀವಿ ಅಂದ ತಕ್ಷಣ ಒಂದು ಸಂತೃಪ್ತಿ ಇದೆ. ಯಾಕೆಂದರೆ ಪ್ರತಿ ಮನೆಯವರು ಕೂಡ ಆರ್ಥಿಕವಾಗಿ ತಮ್ಮದೇ ಆದಂಥ ಸ್ಥಿರತೆ ಕಂಡುಕೊಳ್ಳೋಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ತಾಯಂದ್ರು ವಿಶೇಷವಾಗಿ ಪ್ರತಿ ಕುಟುಂಬನ ನಿರ್ವಹಣೆ ಮಾಡುವಾಗ ಭಾಳ ಒತ್ತಡದಲ್ಲಿ ಆ ತಿಂಗಳನ್ನ ಮುಗಿಸ್ತಾರೆ. ಈಗ ಸರ್ಕಾರದ ಯೋಜನೆಗಳು, ಅಕ್ಕಿ, ವಿದ್ಯುತ್ ಶಕ್ತಿ ಬಿಲ್ಲು ಇವೆಲ್ಲವೂ ಏನಾಗಿದೆ ಅಂದರೆ ಅವರಿಗೆ ಒಂದಷ್ಟು ನೆಮ್ಮದಿಯನ್ನು ಕೊಟ್ಟಿದೆ, ಭರವಸೆ ಕೊಟ್ಟಿದೆ. ನನ್ನ ಕುಟುಂಬದಲ್ಲಿ ಒಂದಷ್ಟು ನೆಮ್ಮದಿಯ ದಿನ ಬಂತಲ್ಲಪ್ಪ, ಇದನ್ನು ಸರ್ಕಾರದ ಕಾರಣಕ್ಕಾಗಿ ಬಂತಲ್ಲಪ್ಪ, ರಾಜ್ಯ ಸರ್ಕಾರ ಕೊಡ್ತು, ನುಡಿದಂತೆ ನಡೆತ್ತು. ಚುನಾವಣೆ ಮೊದಲು ಹೇಳ್ತಾರೆ, ಬಿಟ್ಬಿಟ್ಟು ಹೊರಟೋಗ್ತಾರೆ. ಆದರೆ ಈಗ ಇವ್ರು ಹಿಂಗೆ ಮಾಡಲಿಲ್ಲ, ಹೇಳಿದಷ್ಟು ಮಾಡಿದ್ದಾರೆ ಅನ್ನುವಂಥ ನಗು ಮುಖದಿಂದ ನಮ್ಮನ್ನು ರಿಸೀವ್ ಮಾಡೋದಿದೆಯಲ್ಲ, ಅದೇ ನಮಗೆ ಹೇಳ್ತಾ ಇದೆ. ಪ್ರತಿ ಮನೆಯಲ್ಲೂ ಕೂಡ ಅಂಥ ವಾತಾವರಣ ಇದೆ. ಅಂಥ ಒಂದು ವಾತಾವರಣ ಸನ್ನಿವೇಶ ಸರ್ಕಾರದ ಪರವಾಗಿ, ರಾಜ್ಯ ಸರ್ಕಾರದ ಪರವಾಗಿ, ಸಿದ್ದರಾಮಯ್ಯನವ್ರ ಪರವಾಗಿ, ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಪರವಾದ ಧ್ವನಿಯಾಗಿ ಕೃತಜ್ಞತಾಪೂರ್ವಕವಾಗಿ ಮತದಾನದ ದಿವಸ ಎಲ್ಲರೂ ಬಂದು ಮತದಾನ ಮಾಡ್ತಾರೆ. ಲಕ್ಷ್ಮಣ್ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ, ಹಸ್ತದ ಗುರುತಿನ ಅಭ್ಯರ್ಥಿಗೆ ನಾವು ಮತ ಕೊಡ್ತೀವಿ ಅಂತ ಹೇಳ್ತಾರೆ. ನಮ್ಗೆ ಆಶ್ಚರ್ಯ ಆಗೋದು ಏನಂತಂದ್ರೆ, ಸಾಮಾನ್ಯವಾಗಿ ಮನೆ ಮುಂದೆ ನಿಮಗೆ ಕೊಡ್ತೀವಿ ಅಂತ ಕಾಮನ್ ಆಗಿ ಹೇಳೋ ಮಾತುಗಳನ್ನ ಕೇಳ್ತಾ ಇದೀವಿ. ಆದರೆ ಕಾಂಗ್ರೆಸ್ ಯೋಜನೆಗಳಿಂದ ನಮಗೆ ಬಂದಿದೆ. ಸಿದ್ದರಾಮಯ್ಯಂಗೆ ಓಟ್ ಕೊಡ್ತೀವಿ ಅಂತಾರೆ, ಹಸ್ತಕ್ಕೂ ಓಟ್ ಕೊಡ್ತೀವಿ ಅಂತಾರೆ. ಅಷ್ಟು ದೃಢವಾದಂಥ ಮನಸ್ಥಿತಿಯಲ್ಲಿ ಮತದಾರರಿದ್ದಾರೆ. ಅದು ನಮ್ಗೆಲ್ರಿಗೂ ಸಮಾಧಾನ ಕೊಟ್ಟಿದೆ. ಈಗ ಅಭ್ಯರ್ಥಿ ಕೂಡ ನಿಮ್ಮ ಒಟ್ಟಿಗೆ ಬಂದು ಪ್ರಚಾರ ಮಾಡ್ತಾ ಇದ್ದಾರೆ ಇವತ್ತು. ಜೊತೆಗೆ ನೀವು ಇಷ್ಟು ದಿನಗಳ ಕಾಲ ಒಂದ್ ರೀತಿ ಎಂಕೆ ಸೋಮಶೇಖರ್, ರಾಜೀವ್ ಅಂದ್ರೆ ಒಂದ್ ರೀತಿ ರಾಮ ಲಕ್ಷ್ಮಣನ್ ತರ ಹೋರಾಟ ಮಾಡ್ತೀರ. ಹೌದು, ನಾವು ಯಾವಾಗ ಒಂದು ವಿಚಾರವನ್ನು ಇಟ್ಕೊಂಡು ಮನೆಗೆ ಹೋಗಿ ಒಟ್ಟು ಕೇಳ್ತೀವೋ ಆಗ ಒಂದು ನಿಶ್ಚಿತವಾದಂಥ ಧೋರಣೆಯಿಂದ, ಸಮಾನ ಮನಸ್ಥಿತಿಯಿಂದ, ಎಲ್ಲರನ್ನೂ ಪ್ರೀತಿಯಿಂದ ಹೋಗುವಂಥ ಕೆಲಸವನ್ನು ಮಾಡಿದ್ವಿ. ಇವತ್ತು ಅಭ್ಯರ್ಥಿನೂ ಸೇರಿದ್ದಾರೆ. ಅಭ್ಯರ್ಥಿಯ ಮುಖವನ್ನು ಎಲ್ಲರೂ ನೋಡುವಂಥ ಅವಕಾಶ ನೇರವಾಗಿ ಬೇರೆ ಬೇರೆ ರೂಪದಲ್ಲಿ ನೋಡಿರ್ತಾರೆ. ಮಾಧ್ಯಮಗಳ ಮುಖಾಂತರ ನೋಡಿರ್ತಾರೆ, ಪ್ರಿಂಟಿಂಗ್ ಮೀಡಿಯಾ ಮುಖಾಂತರ ನೋಡಿದ್ದಾರೆ, ವಿಜುವಲ್ ಮೀಡಿಯಾ ಮುಖಾಂತರ ನೋಡಿರ್ತಾರೆ. ಎದುರು ನೋಡುವಂಥ ಅವಕಾಶವನ್ನು ನಮ್ಮ ಕ್ಷೇತ್ರ ಪೂರ್ತಿ ಇವತ್ತು ವಿಸ್ತರಿಸುವಂಥ ಪ್ರಯತ್ನ ಒಟ್ಟಿಗೆ ಸೇರಿ ಮಾಡಿದ್ದೀವಿ. ಅದು ಯಶಸ್ವಿಯಾಗಿ ಎಲ್ಲರೂ ಸ್ವೀಕರಿಸ್ತಾ ಇದ್ದಾರೆ. ಇನ್ನು ನಿಮ್ಮ ಒಂದು ಏರಿಯಾಗಳಲ್ಲಾದರೆ ಯಾವ ರೀತಿ? ಮೈಸೂರು ನಗರದ 3 ಕ್ಷೇತ್ರದಲ್ಲೂ ಕೂಡ ಇವತ್ತು ಜನಮಾಸದಲ್ಲಿ ಉಳಿದಿರತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಗ್ಯಾರಂಟಿ ಯೋಜನೆಗಳು. ಸಿದ್ದರಾಮಯ್ಯ ಸಾಹೇಬರು 2013ರಿಂದ 2018 ತನಕ ಏನು ಮುಖ್ಯಮಂತ್ರಿಗಳಾಗಿ ನುಡಿದಂಥ ನಡೆದ ಸರ್ಕಾರ ಏನಾದ್ರು ಇದ್ದರೆ ರಾಷ್ಟ್ರದಲ್ಲಿ ಅದು ಸನ್ಮಾನ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಸರ್ಕಾರ. ಕಳೆದ 10 ತಿಂಗಳಲ್ಲಿ ಏನು ಇಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಏನೇನು 5 ಗ್ಯಾರಂಟಿಗಳನ್ನು ಕೊಡ್ತೀವಂತ ಹೇಳಿದ್ದೋ 5 ಗ್ಯಾರಂಟಿಗಳನ್ನು ಬರೀ 9 ತಿಂಗಳಲ್ಲಿ ಪೂರೈಸುವುದರ ಮುಖಾಂತರ
ಎಲ್ಲ ಜಾತಿ ಧರ್ಮದ ಬಡವರ ಪರವಾಗಿ, ದೀನ ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಎಲ್ಲ ವರ್ಗದ ಜನರಿಗೂ ಕೂಡ 5 ಗ್ಯಾರಂಟಿ ತಲುಪಿದೆ. ಇವತ್ತು 5 ಗ್ಯಾರಂಟಿ ನಾನು ಮೈಸೂರು ನಗರದ ಒಂದು 30-40 ವಾರ್ಡ್ಗೆ ಹೋಗಿದ್ದೀನಿ. ಆದರೆ ಇವತ್ತು ಅಲ್ಲಿ ಬರ್ತಾ ಇರ್ತಕ್ಕ ಜನರು ಸಿದ್ದರಾಮಯ್ಯ ಸಾಹೇಬರು 5 ಗ್ಯಾರಂಟಿ ಕೊಟ್ಟಿದ್ದಾರೆ, ಒಂದಲ್ಲ ಒಂದು ನಮಗೆ ತಲುಪಿದೆ. ಆ ದಿಕ್ಕಿನಲ್ಲಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತೀವಿ, ಸಿದ್ದರಾಮಯ್ಯ ಸಾಹೇಬರಿಗೆ ಬಲ ಕೊಡ್ತೀವಿ. ಆ ದಿಕ್ಕಿನಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಲಕ್ಷ್ಮಣ್ ಅವರಿಗೆ ಮತ ಕೊಡ್ತೀವಿ ಅಂತ ಹೇಳಿ ಜನಮಾನಸದಲ್ಲಿ ಇವತ್ತು ಮನೆಗೆ ಹೋಗ್ತಾ ಇದ್ರೆ ಗ್ಯಾರಂಟಿ ಯೋಜನೆ ನಮಗೆ ಶ್ರೀರಕ್ಷೆಯಾಗಿದೆ. ಕಾಂಗ್ರೆಸ್ ಪಕ್ಷ ಕ್ಷೇತ್ರದಲ್ಲಿ ಗೆಲ್ತಿದೆ ಅನ್ನತಕ್ಕಂಥ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತೇನೆ. ಥ್ಯಾಂಕ್ ಯು ಮೇಡಮ್. ಇನ್ನು ಮೇಡಮ್, ಮುಖ್ಯವಾಗಿ ಇರುವಂಥದ್ದೇ ಮಹಿಳೆಯರು. ಅದರಲ್ಲೂ ನೀವು ಇಡೀ ರಾಜ್ಯ ಸುತ್ತಾ ಇದ್ದೀರಿ, ಮೈಸೂರಿನ ಪ್ರಚಾರದಲ್ಲಿ ತೊಡಗಿದ್ದೀರಿ. ಮಹಿಳೆಯರ ಅಭಿಪ್ರಾಯ ಹೆಂಗಿದೆ? ಲಕ್ಷ್ಮಣ್ ಅವರು ಅಂದ ತಕ್ಷಣ ಏನು ರೆಸ್ಪಾನ್ಸ್? ಮಹಿಳಾ ಪರವಾದಂಥ ಒಂದು ಧ್ವನಿ. ಲಕ್ಷ್ಮಣ್ ಅವರು ಕಾಂಗ್ರೆಸ್ ಅಭ್ಯರ್ಥಿ. ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಅಂದ ತಕ್ಷಣವೇ ಯುವಕರ ಪರವಾದಂತಹ ಒಂದು ಧ್ವನಿ, ಮಹಿಳಾ ಪರವಾದಂಥ ಒಂದು ಧ್ವನಿ, ರೈತರ ಧ್ವನಿ, ಮಧ್ಯಮ ವರ್ಗದವರ ಧ್ವನಿ, ಪ್ರತಿಯೊಬ್ಬ ಜಾತಿ ಸಮಾಜ ವರ್ಗದವರ ಭವಿಷ್ಯಕ್ಕಾಗಿ ದಿವಸ ನಾವು ಲಕ್ಷ್ಮಣ್ ಅವರ ಪರ ಮತ ಹಾಕ್ತೇವೆ ಅನ್ನೋ ಒಂದು ಮಾತನ್ನ ಮಹಿಳೆಯರು ಹೇಳ್ತಾ ಇದ್ದಾರೆ. ಇವತ್ತು ನಮ್ಮ ಗ್ಯಾರಂಟಿ ಸರ್ಕಾರ, ಸಿದ್ದರಾಮಯ್ಯನವರ, ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಸರ್ಕಾರ ಇವತ್ತು ಹೆಣ್ಣು ಮಕ್ಕಳಿಗೆ ಹೆಚ್ಚು ಗ್ಯಾರಂಟಿಗಳನ್ನು ಕೊಟ್ಟಿದೆ. ಹೆಚ್ಚು ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರ ಭದ್ರತೆಯ ಗ್ಯಾರಂಟಿ ಜೀವನಕ್ಕೆ ಬುನಾದಿಯನ್ನು ಹಾಕಿದೆ. ಹಾಗಾಗಿ ಮಹಿಳೆಯರು ಇವತ್ತು ತುದಿಗಾಲಲ್ಲಿ ನಿಂತಿದ್ದಾರೆ. ಇವತ್ತು ಹೆಚ್ಚು ಮತದಾರ ಇರೋದೇ ಮಹಿಳೆಯರು. ಇವತ್ತು ಅವ್ರ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಅವರ ಬದುಕಿಗೆ ಬೆಲ್ಲದ ಗ್ಯಾರಂಟಿಯನ್ನು ಕೊಟ್ಟು ಅವರ ಬದುಕನ್ನು ಸಿಹಿ ಮಾಡಿದಂತಹ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಲಕ್ಷ್ಮಣ್ ಅವರಿಗೆ ಅವರ ಅಮೂಲ್ಯವಾದ ಮತವನ್ನು ಕೊಡಬೇಕಂತೇಳಿ ನಾನು ಕೂಡ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಮುಖ್ಯವಾಗಿರುವಂಥದ್ದು ಮೇಡಮ್, ಲಕ್ಷ್ಮಣ್ ಅವರು ಕೂಡ ಇಲ್ಲಿ ಹೋರಾಟ ಮಾಡಿದಂಥವ್ರು, ನೀವು ಕೂಡ ಸ್ಥಳೀಯರಿದ್ದೀರಿ. ಲಕ್ಷ್ಮಣ್ ಅವರ ಪರವಾಗಿ ಜಿಲ್ಲೆಯ ಜನಕ್ಕೆ ಏನು ಮನವಿ ಮಾಡ್ತೀರಿ, ಮತ್ತೆ ಏನು ಭರವಸೆಗಳು ಕೊಡ್ತೀರಿ? ನಿಮ್ಮ ಮನೆ ಮಗ, ನಿಮ್ಮ ಜೊತೆಗೆ ಇರ್ತಕ್ಕಂಥ ಒಬ್ಬ ಸಾಮಾನ್ಯ ಅಣ್ಣ ತಮ್ಮನ ರೀತಿಯಲ್ಲಿ ಬೆರೀತಕ್ಕಂಥ ಒಬ್ಬ ಸಾಮಾನ್ಯ ಮನುಷ್ಯ, ನಿಮ್ಮ ಪರವಾಗಿ ಈಗಾಗಲೇ ಹಲವಾರು ಹೋರಾಟಗಳಲ್ಲಿ ಹೋರಾಡಿದಂಥ ಒಬ್ಬ ವ್ಯಕ್ತಿ, ಜನಪರವಾಗಿ ಧ್ವನಿ ಎತ್ತಂಥ ಒಬ್ಬ ವ್ಯಕ್ತಿ, ಹಲವಾರು ಸಾಮಾಜಿಕ ನ್ಯಾಯಕ್ಕಾಗಿ ಅವ್ರ ಧ್ವನಿ ಎತ್ತಂತಹ ಒಬ್ಬ ವ್ಯಕ್ತಿ. ಮೈಸೂರಿನಲ್ಲಿ ಲಕ್ಷ್ಮಣ ಅಂದ ತಕ್ಷಣ ಅವರು ನಮ್ಮ ಮನೆ ಮಗನ ರೀತಿಯಲ್ಲಿ, ನಿಮ್ಮ ಮನೆಯ ಮಗನ ರೀತಿಯಲ್ಲಿ ನಿಮಗೆ ನಿಮ್ಮ ಕಷ್ಟಕ್ಕೆ ಧ್ವನಿ ಆಗ್ತಕ್ಕಂಥ ಒಂದು ಅವಕಾಶವಿರೋದ್ರಿಂದ ನೀವು, ಆಮೇಲೆ ನಿಮ್ಮ ಕೈಗೆ ಸುಲಭವಾಗಿ ಸಿಗ್ತಕ್ಕಂಥ ಒಬ್ಬ ವ್ಯಕ್ತಿ. ನೀವೇನು ಅವ್ರನ್ನ ಹುಡ್ಕೊಂಡು ಎಲ್ಲ ಹೋಗಬೇಕಾಗಿಲ್ಲ. ನಿಮ್ಮ ಕೈಗೆ ಸುಲಭವಾಗಿ ಸಿಗ್ತಕ್ಕಂಥ ವ್ಯಕ್ತಿ, ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಮನಸ್ಸು ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ. ಹಾಗಾಗಿ ಲಕ್ಷ್ಮಣ್ ಅವ್ರಿಗೆ ಎಲ್ಲ ರೀತಿಯಿಂದಲೂ ಕೂಡ ಇವತ್ತು ತಾವು ಆಶೀರ್ವಾದವನ್ನು ಮಾಡಿದ್ರೆ ಖಂಡಿತ ನಿಮಗೆ ನ್ಯಾಯವನ್ನು ಕೊಡಿಸ್ತಾರೆ ಅನ್ನೋ ಒಂದು ನಂಬಿಕೆಯನ್ನು ನಾವು ಇಟ್ಕೊಂಡು ಅವ್ರ ಮತವನ್ನು ಕೇಳ್ತಾ ಇದ್ದೇವೆ. ಧನ್ಯವಾದ. ಇದಿಷ್ಟು ಎಂ ಲಕ್ಷ್ಮಣ್ ಅವರ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇರುವಂತಹ ಕಾಂಗ್ರೆಸ್ನ ನಾಯಕರ ಮಾತುಗಳು. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಪುನೀತ್, TV5 ಮೈಸೂರು.